ಇದು ಮಸ್ತ್ ಐತಲ್ಲ ಕಲರ್ ಗಿಲರ್. ಅವ ಯಾಕ ಏನ ಕಲರ್ ಗಿಲರ್ ಅನ್ನಕತ್ತಿಯಲ್ಲ? ಬಾ ಚಿಂತೆ ಮಾಡ್ಬೇಡವಾ ಪಾರ್ವತಿ, ನೀ ಆಲ್ರೆಡಿ ಸೋಲ್ಡ್ ಔಟ್ ಆಗಿಬಿಟ್ಟಿ. ಟಿಕೆಟ್ ಯಾರೋ ಒಬ್ರು ಬುಕ್ ಮಾಡಿ ತೊಗೊಂಡು ಕುಂತು ಬಿಟ್ಟಾರ. ನಾ ಯಾಕೆ ಈಗ ನಿನ್ನ ಬಗ್ಗೆ ಮಾತಾಡ್ಲಿ ಹೇಳು? ಆಲ್ರೆಡಿ ಸೇಲ್ ಆಗಿರೋ ಟಿಕೆಟ್ ಬಗ್ಗೆ ನಾ ಚಿಂತೆ ಮಾಡ್ತಾ ಇಲ್ಲ, ಡ್ರೆಸ್ ಸೆಲೆಕ್ಟ್ ಮಾಡಕತ್ತಿಲ್ಲ. ನಾನು ಇನ್ನು ಸೇಲೇ ಆಗದೆ ಇರುವಂಥ, ಬುಕ್ನೇಗೆ ಇರುವಂಥ, ಹರಿದೇ ಇರುವಂಥ ಟಿಕೆಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಏನ ಸೇಲ್ ಆಗ್ಲಾರ ಟಿಕೆಟಾ? ಯಾರ್ ನಮ್ ತಂಗೆನ ಮಾಮ? ಅಕ್ಕಿಗೂ ನಿನಗೂ ಬಾಳ ಸಣ್ಣ ಏಜ್ ಆಕತಿ. ಚೈಲ್ಡು ಆಕಿನ ಕರ್ಕೊಂಡೋಗಿ ಏನು ಕುಂಟಪಿಲೆ ಆಡ್ಲೆ? ನೋ ಇವ್ ಗೋ. ಯಾಕೆ ಬೇಕು ನಿಂಗೆ ಅದೆಲ್ಲ ಊರಾನು ಸಾಬ್ರಿ? ನಿನ್ನ ಹುಡುಗಲ್ಲಿ ಕಾಯಕತ್ತಾನ, ಹೋಗು. ಅಯ್ಯೋ ದೇವ್ರೆ, ನಮ್ಮ ತಂಗಿ ಅವತ್ತೇ ಹೇಳ ನಿನ್ ಮದಿ ಮಾಡ್ಕೊಳಕ್ಕಿಂತ ಅಮಾಶಿನ ಮದಿ ಮಾಡ್ಕೊಳ ಸುಖ ಅಂತೇಳಿ. ಅದು ಹೋಲ್ಬಿಡು. ಸರಿ, ನಾನು ಹಂಗೆ ಡ್ರೆಸ್ ನೋಡಾತಿದ್ದೆ. ನೋಡು ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ. ಏನು ಡ್ರೆಸ್ ಸೆಲೆಕ್ಟ್ ಮಾಡತ್ತೀರಿ ನೀವು? ಏನಾಗ್ಬೇಕು ಅವರಿಗೆ? ನಾನು ಪಾರ್ವತಿಯವ್ರ ಸ್ವಾದ್ರ ಮಾವ್ರಿ. ಒಳ್ಳೆ ಜಾಬ್ದಾಗದೇನಿ, ಹೊಲ ಅದಾವು ಬೇಕಾದಷ್ಟು. ನಮ್ಮ ಅವನ ಒಪ್ಪನ್ ನೋಡಿದ್ರೆ ಗೊತ್ತಾಗಬೇಕಲ್ಲ, ನಮ್ಮದೇ ಸ್ವಂತ ಕಾರ್ ಗಾಡಿ ಮನ್ ತೊಗೊಂಡಿರೋದು ಎಲ್ಲ. ನಾವು ಅನುಕೂಲಸ್ಥವಾಗಿ ಅದೇವಿ. ಅವ್ರ ಸ್ವಾದ್ರ ಮಾವ ಅಂದ್ರು ಮತ್ತೆ ಅವ್ರಂಗೆ 2 ಎಕರೆ ಹೊಲದಾಗ ಜೀವನ ಮಾಡಾತಿಲ್ಲ. ಅಲ್ಲ, ನಿಮ್ದ ಅಷ್ಟೆಲ್ಲ ಐತಿ, ಸ್ವಾದ್ರ ಮಾವ ಅಂದ್ರೆ ನೀವೇ ಮಾಡ್ಕೊಂಡ್ಬಿಡ್ಬೋದೈತಲ್ಲ ಪಾರ್ವತಿ ಅವ್ರನ್ನ. ಈ ಮನೆಗೆ ಯಾಕೆ ಅವರು ಮದುವೆ ಮಾಡ್ಕೊಂಬರತ್ತಾರ? ಅಯ್ಯೋ, ಲವ್ ಮ್ಯಾರೇಜು. ಲವ್ ಮಾಡ್ಕೊಂಡ್ಬಿಟ್ಟಾಳ. ಹಂಗಾಗಿ ನಾನೇ ಹೋಗ್ಲಿ ಪಾಪ ಅಂತೇಳಿ ಮಾಡ್ಕೊಂಡು ನಿಂಗೆ ಎಲ್ಲಿ ಇಷ್ಟ ಅಲ್ಲಿ ಅಂತ ಸುಮ್ಮನಾಗ್ಬಿಟ್ಟೆ. ಮೊದಲೇ ನನಗೆ ಕೆಲಸದ ಟೆನ್ಷನ್, ಬಿಸ್ನೆಸ್ ಟ್ರಿಪ್ಪು ಅದು ಇದು ಅಂತೇಳಿ ವ್ಯವಹಾರದೊಳಗೆ ಓಡಾಡ್ಬೇಕಾದ್ರೆ ನನಗೆ ಈಕಿನ ನೋಡೋಕೆ ಹೋಗಿಲ್ಲ. ನಂಗೆ ಈ ಲವ್ ಮಾಡೋಕೆ ಪುರ್ಸತ್ತೆ ಸಿಕ್ಕಿಲ್ಲ. ಈಗ ಬಿಡು ಮಾಡ್ಕೊಂಡು ಮದ್ವಿಗೆ ಅಂತ ಬಂದೇನು ನೋಡ್ರಿ. ಅವಾಗೇನಾರ ಆಕಿ ನಾನು ನೋಡಿದ್ರೆ ನಾನೇನು ಬಿಡ್ತಿದ್ದಿಲ್ಲ. ನಾನು ಆಕಿ ಕಣ್ಣಿಗೆ ನೋಡೋಕೆ ಸಿಕ್ಕಿಲ್ಲ ಅಷ್ಟೇ. ಹೋಗ್ಲಿ ಪಾಪ, ಏನೋ ಹುಡುಗಿ ಲವ್ ಮಾಡ್ಯಾಳ ಅಂತೇಳಿ ಕೈ ಬಿಟ್ಬಿಟ್ಟೆ. ಅವ್ರ ಮನೆಗೆ ಗಂಟು ಬಿದ್ದಾರ. ನಮ್ಮ 2ನೇ ಮಗಳು ಲಕ್ಷ್ಮಿ ಅದಾಳಲ್ಲ, ಅಕ್ಕಿನಾರ ಮಾಡ್ಕೊ ಅಂತೇಳಿ. ನಂಗೆ ಇಷ್ಟ ಇಲ್ಲ, ಭಾಳ ಸಣ್ಣಕ್ಕೆ ಕಳ. ಆಮೇಲೆ ನನಗೆ ಯಾಕೋ ಇಷ್ಟ ಇಲ್ಲ. ಒಂದು ಚಂದಾಚಾರ ಇರ್ಬೇಕಲ್ಲ. ಚಂದ ಅಂದ್ರೆ ಏನು ಅಂತೇಳಿ ಈಗ ಒಂದು ತಲೆಯೊಳಗೆ ಒಂದು ಐಡಿಯಾ ಬಂದ್ಬಿಟ್ಟತ್ ನೋಡ್ರಿ. ಈಗ ಏನು ಐಡಿಯಾ ಬಂದತಾ? ನಿಮ್ಮ ಪ್ರಕಾರ ಹುಡುಗಿ ಅಂದ್ರೆ ಹೆಂಗಿರ್ಬೇಕು ಚಂದವಾಗಿ? ಅಂದ ಅಂದರೇನು ನೀನೇ ಅಂದೆ ನಾನು, ಚಂದಮಾಮನನ್ನು ಮೆಚ್ಚಲಿಲ್ಲ ನಾನು, ಕಾಯಿಸಬೇಡ ಬಾರೇ. ಏನ ನಾನಾ? ಅಂದ್ರ ನಿಮ್ಮಷ್ಟಲ್ಲ ಅಂದ್ರು ನಿಮ್ಮ ನಿಮ್ಮ ಚಂದದೊಳಗೆ ಒಂದು 20% ಇದ್ರು ಸಾಕಪ್ಪ. ಏನ ನಾನು ಅಷ್ಟು ಚಂದದಿನ? ನೀವು ಗೊತ್ತಿಲ್ಲ. ಎಷ್ಟೊಂದು ಕಮ್ಮಿ ಅಂದ್ರೆ ಒಂದು 10 ಬಾಯ್ ಫ್ರೆಂಡ್ಸರ ಗಂಟು ಬಿದ್ದಿರ್ಬೇಕು ನಿಮ್ಗೆ. ಒಂದು 10 ಲವ್ ಲೆಟರ್ ಬಂದಿರ್ಬೇಕಲ್ಲ. ಬಂದೇ ಇಲ್ಲ ಅಂದ್ರ ಕಾಂಜಿ ಪಿಂಜಿ ಅಂತ ತಿಳ್ಕೊಂಡ್ಬಿಡ್ತಾನ. ಬಂದಾವಂತ ಹೇಳ್ತೀನಿ ತಡಿ. ಬಂದಿದ್ದಪ್ಪ, ನನ್ಗೆ 10 ಹೆಚ್ಚಿಗೆ ಬಂದಿದ್ವ. ನಾನು ಯಾರನ್ನೂ ಇಷ್ಟಪಡಲಿಲ್ಲ. ನಾನೇ ರಿಜೆಕ್ಟ್ ಮಾಡಿಬಿಟ್ಟೆ, ನಂಗೆ ಇಷ್ಟನೇ ಆಗಲಿಲ್ಲ. ಹೋಗ್ಲಿ ಬಿಡ್ರಿ, ಅದೃಷ್ಟ ಯಾರಿಗೈತೋ ಏನೋ ಅವ್ರಿಗೆ ಸಿಗ್ತೀರಿ. ಅಂದಂಗೆ ಇಲ್ಲಿ ಹೆಂಗ ನೋಡ್ರಿ, ಹೆಂಗೈತಿ? ನಿಮಗಂತೂ ಭಾಳ ಚೆನ್ನಾಗಿ ಕಾಣಿಸ್ತೈತಿ. ಫುಲ್ ರೆಡ್ ಕಲರ್ ಐತಿ. ಯಾಕಂದ್ರೆ ವೈಟ್ ಕಲರ್ ಇರೋರಿಗೆ ರೆಡ್ ಕಲರ್ ಅಂಗಿ ಹಾಕಿದ್ರೆ ಭಾಳ ಚೆನ್ನಾಗಿ ಕಾಣಿಸ್ತೈತಿ. ನೋಡ್ರಪ್ಪ, ಏನೋ ನನಗನ್ಸಿದ್ದು ಹೇಳಿದೆ. ನಿಮ್ಗೆ ಬೇಕಂದ್ರೆ ತಗೋರಿಲ್ಲ, ಬೇಡ ಅಂದ್ರೆ ಬೇರೆ ಹುಡುಕೋರಿ, ನಡೀತೈತೆ, ಅದಕ್ಕೇನಿಲ್ಲ. ಇದು ಅಯ್ಯೋ 9,000 ರೂಪಾಯಿ ಐತಿ ರೇಟ್. ಬೇಡ, ನಮ್ಮವು ಬೈತಾಳ. ಆಮೇಲೆ ನಾವು ನಿಮ್ಮಷ್ಟು ರಿಚ್ ಅಲ್ಲ. ನಾವು ಇದ್ದಿದ್ದೊಳಗೆ ಜೀವನ ಮಾಡಬೇಕು. 9,000 ರೂಪಾಯಿಗೆ ನಮ್ಮವ್ವ ಮದ್ವೆ ಸೀರೆನ ಬರ್ತೈತೆ ಹೋಗಂತಾಳ. ಅದಕ್ಕೆ ಬೇಡ. ನಾ ಒಂದು 2,000 ರೂಪಾಯಿದ್ರೊಳಗೆ ನೋಡ್ತೀನಿ, ಒಂದು 2,500 ಅಯ್ಯೋ ದೇವ್ರೇ, ಬಾಯಿ ಮುಚ್ಕೊಂಡು ಇರೋದು ಬಿಟ್ಟು ನಾನು ನಂದು ತಿಂಡಿ ತಗೋ ಅಂದ್ಬಿಟ್ಟೆ. ಈಕಿ ನೋಡಿದ್ರೆ ಒಲ್ಲೆ ಅನ್ನಕತ್ತಾಳ. 9,000 ರೂಪಾಯಿ ಐತಿ ಈ ಡ್ರೆಸ್ಸಿನ ರೇಟ್. ಈಗ ಏನಾರ ಈಕಿ ಮುಂದೆ ನಾ ಕೊಡಿಸ್ಲಿಲ್ಲ ಅಂದ್ರೆ ಡಮ್ಮಿ ಪೀಸ್ ಆಗಿಬಿಡ್ತೀನಿ. ಕೊಡಿಸ್ಲೇಬೇಕು. 9 ತೋಳ ಹಳ್ಳಕ್ಕೆ ಬಿತ್ತೋ ಅಂತೇಳಿ 9,000 ರೂಪಾಯಿ ಡ್ರೆಸ್ ಕೊಡಿಸಿ ಈಕಿನ ಹಳ್ಳಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಅಯ್ಯೋ, ಏನು 9,000 ರೂಪಾಯಿ? ಅಯ್ಯೋ ದೇವ್ರೆ, ದೊಡ್ಡ ಅಮೌಂಟ್ ಏನ್ರಿ ಅದು? ನಾ ಕೊಡಿಸ್ತೇನೆ ಬಿಡ್ರಿ. ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊರಿದ್ರಾಗ. ಹೌದಾ? ಹಂಗಾರೆ ನನಗೆ ರೆಡ್ ಬೇಡ, ಇದೇ ರೇಟ್ ಒಳಗೆ ಬೇರೆ ತಗೋತೀನಿ. ಯಾಕೆ ರೆಡ್ ಇಷ್ಟ ಆಗಲಿಲ್ಲ? ಇಲ್ಲ, ರೆಡ್ ಇಷ್ಟ ಆಯ್ತು. ಮೆರೂನ್ದಾಗ ತಗೋತೀನಿ ಸ್ವಲ್ಪ. ಸರಿ ಸರಿ. ನಿನ್ನ ಹಲಕಟ್ಟ ಬಾಡ್ಯ, ಈ ಅವಿಕೆ ಬೂರ್ ಬಿಡಾಡಿಗೆ 9,000 ರೂಪಾಯಿ ಡ್ರೆಸ್ ಕೊಡ್ತೀನಿ ಅಂತ ಹೇಳ್ತೀಯಾ? ಯಾವ ಸಸಿ ರೆಡಿ ಮಾಡೀನಿ ಬೇ. 9,000 ರೂಪಾಯಿಗೆ ಹಳ್ಳಕ್ಕೆ ಕೆಡ್ಕೊಂಬಿಡುನು. ನಾನು ಎಷ್ಟು ದಿನ ಅಂತ ಒಬ್ಬವನ ಇರಲಿ? ನಿನಗೂ ಮೊಮ್ಮಕ್ಕಳು ಬ್ಯಾಡನು? ಪಾರ್ವತಿ ಲಗ್ನ ಆಗ್ತಿದ್ದಂಗೆ ನಂದು ಲಗ್ನ ಆಗಿಬಿಡ್ಲಿಲ್ಲ ಮತ್ತು. ಹೌದಿಲ್ಲ? ಊರನ್ ಮಂದೆಲ್ಲ ಆಡ್ಕೊಂಡು ನಗ್ತಾರ. ಬರೀ 9,000 ರೂಪಾಯಿ ಮಕ ನೋಡ್ಬೇಡ, ಹುಡುಗಿ ಹೆಂಗದಾಳ ಅದನ್ನು ನೋಡು. ಕೊಡಿಸ್ಬೇ, ರೊಕ್ಕ ಕೊಡು, ನಾನು ಕೊಟ್ಟು ಬುಕ್ ಮಾಡಿಬಿಡ್ತೀನಿ. ಅಡ್ಡಿ ಇಲ್ಲ.
ಸರಿ ಹಂಗಾರ ಸರಿ. ಆದ್ರೂ ಆಕಿ ಹ್ಞೂ ಅಂದಿಲ್ಲ, ನೀ ಐ ಲವ್ ಯು ಅಂದಿಲ್ಲ, ಏನಿಲ್ದ ಎಂತಿಲ್ದ 9,000 ರೂಪಾಯಿ ಆಕಿ ಹೆಣಕ್ಕೆ ಏರ್ಸಕತ್ತಿಯಲ್ಲ. ಆಕಿ ಏನಾರ ಒಲ್ಲೆ ಅಂದ್ಲಂದ್ರೆ 9,000 ರೂಪಾಯಿ ನೀರು ಹಣಿಸ್ಕೋತು ಹಲ್ಕಟ ಬಾಡಿ. ಅವಾಗ ಏನು ಮಾಡ್ತಿ? ಅವಾಗ ರೊಕ್ಕ ಕೊಡಂತ ಕೇಳ್ತೀನ ಉರ್ಬಾಡೆ. ಲೇ ತಿಪ್ಪ್ಯಾ, ನೀನು ತಲೆಯಾಗ ತುಂಬಿರೋದು ತಿಪ್ಪಿನಲ್ಲಿ. ಸುಮ್ಮನಿರ್ಬೇ, ಏನಾಗೋದಿಲ್ಲ. ಆಕೆ ಯಾಕೆ ಹ್ಞೂ ಅಂತಾಳ? ನಾ ಇಷ್ಟೆಲ್ಲ ಮಾತಾಡಿದ್ರು ಸುಮ್ಮನೆ ಅದಾಳ. ನಮ್ಮ ಕಡೆ ಡ್ರೆಸ್ ಕೊಡಿಸ್ಕೊಳಕತ್ತಾಳ ಅಂದ್ರೆ ಹ್ಞೂ ಅನ್ನಂಗಿಲ್ಲ. ಆಕೆ ಹ್ಞೂ ಅಂತಾಳವೇ, ಹ್ಞೂ ಅನ್ನಂಗಿಲ್ಲ. ಮಗನ ಕ್ಯಾರಿ ಆನ್. ಒಟ್ ನನಗೆ ಈ ಸಸಿನ ಬೇಕು ನೋಡಪ್ಪ. ಏನು ನನಗೆ ಆ ಪಾರ್ವತಿ ಮದುವೆ ಆಗತ್ತಿದ್ದಂಗೆ ಬೆನ್ನಾಗ ನಿನ್ನ ಮದುವೆ ನಾ ಮಾಡ್ಬೇಕು. ಆಕಿಗಿಂತ ಮುಂಚೆ ಮೊಮ್ಮಗನರಾಗ್ಲಿ ಮೊಮ್ಮಗಳರಾಗ್ಲಿ ನಾ ಎತ್ಕೋಬೇಕಟ್ಟೆ. ಏನು ಯವ್ವ ಇಷ್ಟು ಹೇಳಿದೆಲ್ಲ ಬಿಡಿ ನೀನು. ಎಲ್ಲಿರುವೆ ಪ್ರಿಯತಮೇ. ಅಯ್ಯೋ ನನ್ನ ಮಗ ಬಂಗಾರ ಎಷ್ಟು ಚಂದ ಲವ್ ಮಾಡಕತ್ತತೆ. ಅಶ್ವಿನಿ, ನೀನು ಸೀರೆ ತಗೊಂತೀಯನ? ಇಲ್ಲಪ್ಪ, ನಾ ಸೀರೆ ತಗೊಳಂಗಿಲ್ಲ. ನಾನು ಮತ್ತೆ ಅಶ್ವಿನಿ ಇಬ್ರು ಲೆಹಂಗಾ ತಗೋತೇವೆ. ಅದೇನ್ ಲೆಹಂಗಾನ ಮಂಗನ ಆ ಹುಡುಗಲ್ಲಿ ನೋಡಕತ್ತತ್ ನೋಡು, ಕರಿ ಅಂತದ, ಅದಕ್ಕೆ ಹೋಗು. ಓ ಆಕೆ ಅಲ್ಲಿ ನೋಡತ್ತಾಳನ? ಬಂದೆ. ಚಮಿಲಿ ಬಾರ್ಲೆ ಬಾ, ನಾನು ನೀನು ಒಂದೊಂದು ಕಾಟನ್ ಸೀರೆ ತಗೊಳ್ಳೋಣ ಬಾ. ಇಬ್ರು ಮದುವೆ ಉಟ್ಕೊಂಡ್ರೆ ಜುಮ್ ಅಂತ ಕಾಣ್ತೀವಿ. ನನಗೇನು ಬೇಕಾಗಿಲ್ಲ ಕಾಟನ್ ಸೀರೆ. ನಾನೇನು ನಿನ್ನಂಗೆ ಮುದುಗುಗನು ಕಾಟನ್ ಸೀರೆ ಉಟ್ಕೊಳಕ? ನಿನಗಂತ್ರ ವಯಸ್ಸಾಗೈತಿ, ಉಟ್ಕೋ. ಏನು ನನಗೆ ಕಾಟನ್ ಸೀರೆ ಏನು ಬೇಡ. ಚಲೋದು ರೇಷ್ಮೆ ಸೀರೆ ತಗೊಂತೇನೆ. ಇದು ನಮ್ಮ ತಮ್ಮನ ಮಗನ ಮದುವೆ. ಚೋಳು ಏನಂತಾಳಲ್ಲ ಈಕಿ ಅತ್ತಿಯವರ? ಅವರಿಗೆ ನಿಮ್ಮಂಗೆ ವಯಸ್ಸಾಗಿಲ್ಲ ಅಂತ ಅವರು ಚಲೋದ ರೇಷ್ಮೆ ಸೀರೆ ತಗೋತಾರಂತ, ಕಾಟನ್ ಸೀರೆ ಉಟ್ಕೊಳಕ್ ಒಲ್ರಂತ. ಅಯ್ಯೇ, ಏನು 16 ವರ್ಷದ ಹುಡುಗಿ ನೀನು ಪಾಪ. ಗಂಡು ಹುಡ್ಕಕ್ ಚಾಲು ಮಾಡೋಂತಡಿ. ಅಲ್ಲ ಮನ್ಮನ್ಯಾರ ಮೊಮ್ಮಗನ್ ಕಂಡಿವ, ಏನು ಮುದಿಕೆಲ್ಲ ನೀನು? ಮೊಮ್ಮಗನ್ ಬಂದಿಂದ ಅಜ್ಜಿ ಅಂತತೆ, ನಿನಗೆ ಆಂಟಿ ಅಂತತೆ ಅದು. ಈಗ ಬಂದ್ರೇನ್ರಿ? ಕುಂದ್ರಿ, ಸೀರೆ ತಗೊಳ್ಳೋಣ. ಅರೆ ನಮ್ದು ಇವತ್ತು ನಶಿ ಬಹುತ್ ಅಚ್ಚಾಗೆ ಇದೆ. ಅರೆ ಬಹುತ್ ಬಡ ಆದ್ಮಿಗೆ ಇದ್ದೀರಿ ನೀವು. ಅರೆ ನಮ್ದು ದುಕಾನಿಗೆ ಬಂದಿದ್ದಾರೆ. ಅರೆ ಎಂದೂ ಬಂದಿಲ್ಲ ನಿಮ್ದುಗೆ. ಅರೆ ನಿಮ್ದುಗೆ ಹೆಸರು ಕೇಳ್ಕೊಂಡಿದ್ದೀವಿ. ಅರೆ ನಮ್ದುಗೆ ಭಾಳ ಖುಷಿಗೆ ಆಯ್ತು. ನಿಮ್ದು ಎಷ್ಟು 1,000 ರೂಪಾಯಿಗೆ ಸೀರೆಗೆ ಬೇಕು? ನಿಮ್ದುಗೆ ಹೇಳಿದ್ರೆ ನಮ್ದುಗೆ ಅಷ್ಟು ರೇಟಿಂದು ತೆಗಿತಾವ್. ಇದು ಈಗ ಮದ್ವಿ ಹುಡುಗಿಯರಿಗೆ ಬೇಕ್ರಿ. ಈಕೆ ಬೇಕು ನನ್ನ ಮಗಳದ. ಅಲ್ಲಿ ಕುಂತಾಳಲ್ರಿ ನಿಮ್ಮ ಬಾಜುಕ, ಹಾಕಿದ ಬೇಕಿದ್ ಮದ್ವಿ ರೀ. ಕಮ್ಸೆ ಕಮ್ಮಿ ಅಂದ್ರೆ ಒಂದು 30,000 ರೂಪಾಯಿ ಮಟ್ಟ ತೆಗಿರಿ. 30,000 ತೆಗಿರಿ, ಅಷ್ಟು ರೇಟಿಂದಿರಲಿ. ಒಂದು ಚಲೋ ಸೀರೆ ತೆಗಿರಿ ಮದ್ವಿಗೆ ಅಂತೇಳಿ. ಒಳ್ಳೆ ಚಲೋ ಕಲರ್ ರೇಟ್ ನೋಡಿ ತೆಗಿರಿ. ಹೆಚ್ಚು ಕಮ್ಮಿ ಆದ್ರೆ ನಡಿತೈತಿ. ಇದು ಪಾರ್ವತಿ ಅವ್ರೆ, 30,000 ರೂಪಾಯಿದು ಏನು ಬೇಡ್ರಿ. ನೋಡ್ರಿ ಆ ಕಡೆ ನೀಲಿ ಚೂಡಿದಾರ ಹಾಕೊಂಡಳಲ್ಲ ಆಕಿ ನಮ್ಮ ಸೊಸಿ. ಒಂದು 10,000 ರೂಪಾಯಿ ಒಳಗೆ ತೆಗಿರಿ ಸೀರೆ, ಚಲೋದು ಮದ್ವಿ ಸೀರೆ. ಅಲ್ಲ ತೆಗಿಲಿ ಬಿಡ್ರಿ. ಅಂದರೆ ಅವರಿಬ್ಬರಿಗೂ ಗೆಳತಿಯರಿಗೆ ಒಂದೇ ಥರ ಉಡ್ಬೇಕಂತ ಆಸೆ ಅಂತೆ, ಅದಕ್ಕೆ. ಮತ್ತೀಗ ಒಬ್ಬಾಕಿ ಹೆಚ್ಚಿಗೆ ರೇಟಿಂದು, ಒಬ್ಬಾಕಿ ಕಡಿಮೆ ರೇಟಿಂದು ಉಟ್ರೆ ನೋಡಿದ ಮಂದಿ ಏನಂತಾರ್ರಿ, ಬಂದ ಮಂದಿರ ಏನಂತಾರೆ ಹೇಳ್ರಿ ನೀವು ನೋಡೋಣ. ಅದಕ್ಕೆ ಆಮೇಲೆ ಅವ್ರ ಮನ್ಸಿಗೆ ಒಂಥರ ಅದು ಏರ್ಸ್ ಮುರ್ಸ್ ನೋಡ್ರಿ. ಅದಕ್ಕೆ ಒಂದೇ ರೇಟಿಂದ ತಗೋವಲ್ರಿ, ಆಗ್ತಾಡ್ರಿ. ನೀವು ಹಾಕ್ರಿ, ಉಳಿದಿದ್ದು ನಾನು ಹಾಕಿ ಕೊಡಿಸ್ತೇನೆ. ಏನ್ರಿ ಪರಕರ, ನನಗೆ ಅವಮಾನ ಮಾಡತ್ತೀರೇನ್ರಿ? ಹೌದಾ, ಅದನ್ನೇ ಅವಮಾನ ಅಂತ ಅನ್ಕೊಂತೀರಿ? ಅಲ್ಲ ಹೇಳಿದೆ ರೀ, ಅಂದರೆ ಇಬ್ರು ಒಂದೇ ಥರ ಉಡ್ಲಿ ಅಂತ. ಉಡನ್ರಲ್ಲ ನೋಡಪ್ಪ, 10,000 ರೂಪಾಯಿ ಸೀರೆ ಇರ್ತಾವಲ್ಲ ಅಂಥವೆಲ್ಲ ಮದುವೆ ಸೀರೆ ತೆಗಿ. ಇಬ್ರು ಒಂದೊಂದು ತೊಗೊಂತಾರೆ. 10,000 ರೂಪಾಯಿ ಇಬ್ರು ಉಡ್ತಾರೆ. ಅಲ್ಲ ಹಂಗಲ್ಲ ನಾ ಹೇಳಿದ್ದ. ಅಂದರೆ ಏನು ಗೊತ್ತ್ರಿ, ಈಕಿ ಎಷ್ಟಾದರೂ ನಮ್ಮ ಮಗಳ್ರಿ. ಆಕಿ ನಮ್ಮ ಮನೆ ಸೊಸಿ ರೀ. ಅನುರಾಧ ಕಂಪ್ನಿ ಓನರ್ ಶ್ರೀಕಾಂತ್ ಪಾಟೀಲ್ ಅವ್ರ ಸೊಸಿ ಬರೀ 10,000 ರೂಪಾಯಿ ಮದುವೆ ಸೀರೆ ಉಟ್ಟಾಳ ಅಂತಾರ. ಅಲ್ಲ ಅದೇನು 10,000 ರೂಪಾಯಿ ಕಡಿಮೆ ಅಲ್ಲ, ದೊಡ್ಡ ರೇಟಿಂದೆ. ಆದ್ರೆ ನಾ ಹೇಳ್ತಾ ಇರೋದು ನಮ್ಮ ಲೆವೆಲ್ಲಿಗೆ ಅಷ್ಟು ದೊಡ್ಡ ಸೀರೆ ಉಡ್ಲಿ ಅಂತ, ಅಷ್ಟು ದುಡ್ಡಿದ. ಅನುರಾಧ ಕಂಪ್ನಿ ಓನರ್ ಶ್ರೀಕಾಂತ್ ಪಾಟೀಲ್ ಅವ್ರ ಮಗಳು ಭಾಳ ಸಾದಾ ಸೀರೆ ಉಟ್ಟಾಳ ಅಂತನೂ ಅಂತಾರ್ರಿ. ಹೆಣ್ಮಕ್ಳು ರೀ, ಗಂಡಸ ಮಕ್ಳು ಅಷ್ಟೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಬಂದು ಹೆಣ್ಮಕ್ಳು ಸುಮ್ಮನೆ ಇರಲ್ಲಲ್ರಿ, ಅಂಥವೇ ನೋಡ್ತಿರ್ತಾರಲ್ಲ ಮದುವೆಯಾಗ. ಅದಕ್ಕೆ ನೀವು ನೋಡ್ರಿ, ಇಲ್ಲಾಂದ್ರೆ ನಾನು ತೆಗಿತೀನಿ ಸೀರೆ. ಯಾವ ಥರ ಬೇಕು, ಏನು ಕಲರ್ ಡಿಸೈನು ರೇಟ್ ಗೀಟು ನೋಡಿ ನಾನು ಆಯ್ಕೆ ಮಾಡ್ತೀನಿ. ನೋಡ್ರಿಪ್ಪ, ನಮ್ಮ ಬಜೆಟ್ ಅಂತೂ 10,000 ಇರೋದು. ಅದ್ರ ಮೇಲೆ ಹಾಕಿ ಆಗಿದ್ದನ್ನು ನೀವು ಹಾಕಿ ಕೊಡಿಸ್ಕೊರಿ. ಹಾಂ ಆಯ್ತವ್ರಿ, ತೆಗೀರಿ. ಈ ಒಂದು 35,000 ರೂಪಾಯಿ ಮಟ್ಟ, 30,000 ರೂಪಾಯಿ ಮಟ್ಟ ತೆಗೀರಿ. ಆಯ್ತು ಪರಂದು ಅಕ್ಕ ಅವ್ರೆ, ನಮ್ದುಗೆ ತೆಗಿತಾವ್. ನಿಮ್ದುಗೆ ನೋಡಿ ಯಾವುದು ಬೇಕು ಈ ಶೆಲೆಟ್ಗೆ ಮಾಡ್ಕೊಂಬಿಡಿ. ನಮ್ದುಗೆ ಅದನ್ನ ಪ್ಯಾಕೆ ಮಾಡಿ ಕೊಡ್ತೀವಿ. ಅರೆ ಮತ್ತೆ ಏನು ಬೇಕು? ಕಾಟನ್ ಸೀರೆದು ಬೇಕು, ಆಮೇಲೆ ಬೀಗ್ ತ್ಯಾರದು ಸೀರೆಗೂ ಬೇಕು, ಜವಳಿದು ಬೇಕು. ಹ್ಞೂ ರೀ ಅಣ್ಣಾರ, ಈಗ ಫಸ್ಟ್ ಮದ್ವೆ ಸೀರೆ ತೆಗೆದ್ಬಿಡ್ರಿ. ಇದ್ರಾಗ ಯಾವ ತಗೋತಾರ ನೋಡಿ ಅವ್ರು ತಗೊಳ್ಳಿ. ಆಮ್ಯಾಗ ಬೀಗ್ ತ್ಯಾರ ಸೀರೆ ತೆಗೀರಿ. ನಾವು ಒಂದು ಅವ್ರಿಗೆ, ಒಂದು ಅವ್ರು ನಮಗೆ ಹಿಂಗೆ ನಾವು ತಗೊಳ್ಳೋದಿರ್ತೈತಲ್ರಿ, ಅದಕ್ಕೆ ಒಂದು ನಮ್ಗೆ ಶಕ್ತಿ ನೀವು ಒಂದು 4,000 ರೂಪಾಯಿ 5,000 ರೂಪಾಯಿ ಮಟ್ಟ ತೆಗೀರಿ ಸೀರೆ. ಒಂದು ಚಲೋ ಬೀಗ್ ತ್ಯಾರ ಸೀರೆ ನಾವು ಒಂದು ತೊಗೊತೇನೆ. ಅಯ್ಯೋ ಶಾಂತಕರ, ಇರ್ಲಿ ಬಿಡ್ರಿ, ಅಷ್ಟೇ ತುಟ್ಟಿ ನೋಡ್ತೀರಿ ನೀವು. ಎಷ್ಟು 1,000 ರೂಪಾಯಿ ಕೊಡ್ಸಿದ್ರು ನಮಗೇನು ಬೇಜಾರಿಲ್ಲಪ್ಪ. ಏನು ನಿಯಮ ನಿಷ್ಠೆ, ನಿಯಮಕ್ಕೆ ನಾಮಕಾವಸ್ತಿಗೆ ಒಂದು ಸಂಪ್ರದಾಯಬದ್ಧವಾಗಿ ಬೀಗ್ ತ್ಯಾರ ಸೀರೆ ಅಂತ ಅಂತಾರಪ್ಪ. ನೀವು ಎಷ್ಟು ದರ ಕೊಡ್ತೀರಿ, ನಾ ತಗೋತೀನಿ. ಇರ್ಲಿ ಬಿಡ್ರಿ, ಏನಾಯ್ತು ಬೀಗ್ ತ್ಯಾರ ಸೀರೆ ಕಾಸ್ಟ್ಲಿ ನೋಡ್ಬೇಕು. ಯಾಕಂದ್ರೆ ಆದಿತ್ಯ ರಾವ್ ನೋಡಿ ಎಂಥದ್ದು ಉಟ್ಟಾಳ ಅಂತನೂ ಅಂತಾರೆ, ಅರವಿಂದ ರಾವ್ ನೋಡಿ ಎಂಥದ್ದು ಉಟ್ಟಾಳ ಅಂತನೂ ಅಂತಾರೆ. ಅದಕ್ಕೆ ನಾವು ಒಂದು ದೊಡ್ಡ ಲೆವೆಲ್ಲಾಗ, ದೊಡ್ಡ ಮಟ್ಟದಾಗ ಮದುವೆ ಮಾಡತ್ತೆ ಅಂದಮೇಲೆ ದೊಡ್ಡ ಮಟ್ಟದಾಗ ಇರ್ಬೇಕು ನಮ್ಮ ಯೋಚನೆ. ಅದಕ್ಕೆ ತೆಗಿ ನೀ ಒಂದು 5,000 ರೂಪಾಯಿ ಮಟ್ಟ ತೆಗಿ. ಬೀಗ್ ತ್ಯಾರ ಸೀರೆ ನಡಿತೈತಿ. ಆಮ್ಯಾಗ 1,000 ರೂಪಾಯಿ ಚಲೋ ಸೀರೆ ತೆಗಿರಿ ಬೇರೆ.
ಹಾಂ ರೀ ಕೊಡ್ತಗೊಳಕ್ಕೆ ಕೊಡ್ಕೊಳ್ಳಿ ಸೀರೆ ಒಂದು 600 ರೂಪಾಯಿ 800 ರೂಪಾಯಿ ಒಳಗೆ ಇರುವಂಥ ಸೀರೆ ಒಂದಿಷ್ಟು ವೇಸ್ಟ್ ಅದಾವ ಗಂಟು ಅಷ್ಟು ತರಿಸ್ರಿ. ಒಂದು 10 ಸೀರೆ ಆರಿಸಿ ತೊಗೊಂತೇನೆ, ನಂಗೆ 10 ಸಾಕು. ನಮ್ಗೆ ಒಂದೊಂದು 1000 ರೂಪಾಯಿ ಮೇಲೆ ಇರುವಂಥ ಸೀರೆ ತೆಗಿಯಪ್ಪ, ನಾವು ತೊಗೋಬೇಕು. ನಾವು ಅಲ್ಲಿ ಲಗ್ನ ಪತ್ರಿಕೆ ಕೊಡಕ್ಕೆ ಹೋದ್ರೆ ಕೊಡ್ಬೇಕಲ್ಲ, ಮತ್ತೆ ಇರೋದೊಂದು ಗಂಡು ಮಗ ಅದ್ರದ್ದು ಮತ್ತೆ ಮದುವೆ ಮಾಡ್ಬೇಕಲ್ಲಪ್ಪ. ಅದೇ ನಿಮ್ದಿಗೆ ಟೆನ್ಷನ್ ಮತ್ಲೇನಾ, ನಮ್ದಿಗೆ ಕೊಡ್ತಾವ್.